ಏನಾರ ನಿಮಗೆ ಬ್ಯಾಕ್ ಇಂಜುರಿ ಆಯಿತು ಅಂದರೆ ನೋಡಿ, ವೆಯ್ಟ್ ಫಸ್ಟೇ 30 kg ಹಾಕೊಂಡಿದ್ದಾನೆ. ಮತ್ತು ಮೇನ್ ಇಂಪಾರ್ಟೆಂಟು ವಾರ್ಮ್ ಅಪ್. 3 4 ಬ್ರೀತ್ ಔಟ್ ಮಾಡೋ ಆರಾಮಾಗೆ. ಯಾಕೆ ಉಸಿರು ಕಟ್ತಾ ಇದೆಯಾ? ಆರಾಮಾಗೆ ಅಷ್ಟೇ. ಇನ್ನೊಂದು ಮಾಡಿ ಮಸಲ್ ಪಂಪ್ ಮಾಡಬೇಕು. ಅದಾದಮೇಲೆ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು. ಬ್ಯಾಕಿಗೆ ಏನು ಪ್ರೋಗ್ರಾಮ್ ವೆಯ್ಟ್ ಹಾಕೋದು ನೋಡ್ದಾ, ಬೇಸಿಕ್ ಮಾಡ್ತಾ ಇರೋದು. ಫಸ್ಟ್ ಇದನ್ನೇ ಹೆಂಗೆ ಹೊಡಿಬೇಕಂತ ತಿಳ್ಕೊ. ಟ್ರೈಸಿಪ್ ಎಷ್ಟು ಪ್ರೋಗ್ರಾಮ್ ಇದೆ, ಎಷ್ಟು ರೈಟ್ ಮಾಡಿ ಎಷ್ಟು ರಿಪಿಟೇಷನ್ ಮಾಡಬೇಕು, ಇದನ್ನೆಲ್ಲ ನಾನು ಇವತ್ತು ಇವ್ನಿಗೆ ಹೇಳ್ಕೊಡ್ತೀನಿ. ಪ್ಲೀಸ್ ಮಾಡಿ ಓಪನ್ ಮಾಡಿ, ಓಪನ್ ಮಾಡು ಆಯಿತಾ. ಹಿಂಗೆ ಇಟ್ಕೊ. ಈ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಹೇಗೆ ನಡೀತದೆ. ನಾರ್ಮಲ್ ಆಗಿ ನೀವು ಇಷ್ಟು ಟೈಟ್ ಮಾಡಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರಿ ಅಲ್ವಾ ನೀವು. ಬಂದ ಲೈಟಾಗೆ ಏನು ಎಕ್ಸಸೈಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಸ್ವಲ್ಪ ಲೈಟಾಗಿ ವಾರ್ಮ್ ಅಪ್ ಮಾಡ್ಕೊಂಡ, ಸೀದಾ ಡಂಬಲ್ಗೆ ವೆಯ್ಟ್ಸ್ ಎತ್ಕೊಂಡ. ಬೇಸಿಕ್ಕು ಜಿಮ್ಗೆ ಜಾಯ್ನ್ ಆದಾಗ ಈ ಒಂದು ಇಂಟೆನ್ಸಿಟಿಲಿ ನೀವು ಬಂದು ವರ್ಕೌಟ್ ಮಾಡ್ತೀರ. ಇದೇ ನೀವು ಮಾಡೋದು ಫಸ್ಟು ತಪ್ಪುಗಳು. ಈ ತಪ್ಪುಗಳನ್ನ ಫಸ್ಟು ನೀವು ಸ್ಟಾಪ್ ಮಾಡಬೇಕು. ಏನು ಮಾಡಬೇಕು, ಏನು ಪ್ರೋಗ್ರಾಮ್ ಇದೆ ಆ ಹುಡುಗೊಂದು. ಇವಾಗ ನಾನು ಕರೆದು ಕೇಳ್ತೀನಿ, ನೀವೇ ಕೇಳಿ. ಇದಕ್ಕಿಷ್ಟೇನಾ ವಾರ್ಮ್ ಅಫು? ಏನು ವಾರ್ಮ್ ಅಪ್ ಮಾಡ್ದ ಅವನು? ಓಕೆ, ಅದನ್ನು ಇವಾಗ ನಿಮ್ಮ ಮುಂದೆನೇ ಕೇಳಿಸ್ತೀನಿ. ಕಾರಣ ಏನು ವರ್ಕೌಟ್ ಇವತ್ತು ಅಂತ. ಹಾಯ್ ಮಗ, ಏನು ವರ್ಕೌಟ್ ಇವತ್ತು ನಿಂದು? ಟ್ರೈಸಿಪ್ಸ್ ಮತ್ತೆ ಲ್ಯಾಟ್ಸ್. ಹೌದಾ? ಬ್ಯಾಕ್ ಅಂಡ್ ಟ್ರೈಸಿಪ್ಪಾ? ಹೌದು. ಮತ್ತು ಏನು ವಾರ್ಮ್ ಅಪ್ ಮಾಡಿದೆ ನೀನು? ಮಾಡಿದ್ನಲ್ಲ. ಓಕೆ, ಆ್ಯಕ್ಚುಲಿ ಬಂದಷ್ಟು ಇವನು ಇವಾಗ ಸೀಟೆಡ್ ಕೇಬಲ್ ಮಾಡ್ತಿದ್ದಾನೆ, ಏನೂ ವಾರ್ಮ್ ಅಪ್ ಮಾಡಿಲ್ಲ. ಸಾಮಾನ್ಯವಾಗಿ ಈ ತಪ್ಪುಗಳನ್ನ ನೀವು ಫಸ್ಟ್ ಜಿಮ್ಗೆ ಜಾಯ್ನ್ ಆದಾಗ ಮಾಡ್ತೀರಾ. ನೋಡಿ, ವೆಯ್ಟು ಫಸ್ಟೇ 30 kg ಹಾಕೊಂಡಿದ್ದಾನೆ. ಏನಾರ ನಿಮಗೆ ಬ್ಯಾಕ್ ಇಂಜುರಿ ಆಯಿತು ಅಂದರೆ, ಮತ್ತು ಮೇನ್ ಇಂಪಾರ್ಟೆಂಟು ವಾರ್ಮ್ ಅಪ್ ಮಾಡಿ ಮಸಲ್ ಪಂಪ್ ಮಾಡಬೇಕು. ಅದಾದಮೇಲೆ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು. ಬ್ಯಾಕಿಗೆ ಏನು ಪ್ರೋಗ್ರಾಮ್ ಇದೆ, ಟ್ರೈಸಿಪ್ಗೆ ಎಷ್ಟು ಪ್ರೋಗ್ರಾಮ್ ಇದೆ, ಎಷ್ಟು ರಿಪಿಟೇಷನ್ ಮಾಡಬೇಕು, ಇದನ್ನೆಲ್ಲ ನಾನು ಇವತ್ತು ಇವ್ನಿಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಬೇಸಿಕ್ಕಾಗಿ ನೀನು ಬಂದಷ್ಟೇ ಜಿಮ್ಗೆ ಒಳಗಡೆ ಎಂಟ್ರಿ ಕೊಟ್ಟಷ್ಟೇ ಫಸ್ಟ್ ನಮಸ್ಕಾರ ಮಾಡ್ಕೊ. ನೀನು ಯಾವ ದೇವ್ರಿಗೆ ಇಷ್ಟಪಡ್ತೀಯ ನಾವು ಫಸ್ಟು ನಮಸ್ಕಾರ ಮಾಡ್ಕೊ. ಅದಾದಮೇಲೆ ನೀನು ಯಾವ ಎಕ್ಸಸೈಸ್ ಮಾಡ್ತೀಯ, ಇವಾಗ ಚೆಸ್ಟ್ಗೆ ಎಕ್ಸಸೈಸ್ ಇದೆ, ಚೆಸ್ಟ್ಗೆ ನಿನಗೆ ಅದಕ್ಕೆ ಅಂತಲೇ ಯಾವುದಕ್ಕೂ ವಾರ್ಮ್ ಅಪ್ ಇಲ್ಲ. ಸೊ ಮ್ಯಾಕ್ಸಿಮಮ್ಮು ನಿನ್ನ ಬಾಡಿನ ನೀನು 15 ನಿಮಿಷ ನೀನು ವಾರ್ಮ್ ಅಪ್ ಮಾಡ್ಕೋಬೇಕು. ಪ್ರತಿ ಪಾರ್ಟ್ಗೂ ಹೆಡ್ಡಿಂದ ಬೆರಳು ಗಂಟನೂ ನೀನು ವಾರ್ಮ್ ಅಪ್ ಮಾಡ್ಕೊಂಡು ನೆಕ್ಸ್ಟು ಅದಾದಮೇಲೆ ಸ್ಕ್ವಾಟ್ ಮಾಡಬೇಕು. ಸ್ಕ್ವಾಟ್ ಆದಮೇಲೆ ನೀನು ಒಂದು 20 into 3 ಸೆಟ್ಟು ಜಂಪಿಂಗ್ ಜೆಕ್ಷನ್ ಮಾಡಬೇಕು. ನಿನ್ನ ಬಾಡಿ ಸುಮ್ಮನೆ ಸಪ್ಪು ಕೂತಿರೋನ್ನ ಹೈಡ್ರೇಟ್ ಮಾಡಬೇಕು. ಬಾಡಿ ಹೀಟ್ ಆಗಬೇಕು ನಿನ್ನ ಬಾಡಿ. ಅದಾದಮೇಲೆ ನೀನು ಪುಷಪ್ ಮಾಡಬೇಕು. ಯಾಕಂದರೆ ಬೇಸಿಕ್ಕು ನೀನು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಫಸ್ಟು ಲೆಗ್ ಆಗಿರ್ಬೋದು, ಮತ್ತು ಶೋಲ್ಡರ್ಸ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಬೈಸೆಪ್ ಆ್ಯಂಡ್ ಟ್ರೈಸೆಪ್ಪು ಇವೆಲ್ಲ ಸ್ಟ್ರಾಂಗ್ ಮಾಡ್ಕೋಬೇಕು. ಫಸ್ಟೇ ವೆಯ್ಟೇ ತಗೊಳ್ಳೋದು, ಮತ್ತು ಮಿಷಿನಲ್ಲಿ ನೋಡಿದಷ್ಟು ಅದು ಹೊಡಿಬೇಕು ಇದು ಹೊಡಿಬೇಕು ಆಸೆ ಹುಟ್ಟಿಸ್ಕೋಬೇಡ. ಫಸ್ಟು ಒಂದು ತಿಂಗಳು ಏನೇನು ನಡೀತದೆ, ಹೆಂಗೆ ವರ್ಕ್ ಆಗುತ್ತೆ, ಯಾವ ಮಸಲ್ಗೆ ಏನು ಟೇರ್ ಆಗುತ್ತೆ, ಎಷ್ಟು ಪೇನ್ ಆಗ್ತಾಯಿದೆ, ಈ ಪೇನ್ ನನಗೆ ಓಕೆನಾ ಇಲ್ಲ ಇದು ಕೆಟ್ಟದ್ದಾ, ಓಕೆ ನನಗೆ ಇವಾಗ ಬ್ಯಾಕ್ ಎಕ್ಸಸೈಸ್ ಡೆಡ್ ಲಿಫ್ಟ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ನನಗೆ ಬ್ಯಾಕ್ ಪೇನ್ ಬಂದ್ಬಿಡ್ತು. ಯಾಕೆ ಬಂತು? ನಾವು ಮಾಡ್ತಾ ಇರೋದೇನೋ ಬ್ಯಾಕಿಗೆ ಎಕ್ಸಸೈಸು, ನಮ್ಮ ಬ್ಯಾಕ್ ಬೋನ್ಗಲ್ಲ. ಬೋನ್ಗೆ ಯಾರು ಇಲ್ಲಿ ಎಕ್ಸಸೈಸ್ ಮಾಡಲ್ಲ, ಅದು ಫಿಸಿಯೋಥೆರಪಿ ಎಕ್ಸಸೈಸೇ ಡಾಕ್ಟ್ರು ಮಾಡ್ಕೋತಾರೆ. ನೀನು ಬೇಕಾಗಿರೋದು ಮಸಲ್ ಇಂಟೇಕು. ನಿನ್ನ ಮಸಲ್ ಯಾವ ಥರ ನೀನು ಟಾರ್ಗೆಟ್ ಮಾಡಿ ಅದನ್ನು ಇಂಟೇಕ್ ಮಾಡಬೇಕು. ಕಾಂಟ್ರಾಕ್ಟು ಇಂಪಾರ್ಟೆಂಟು, ಎಲ್ಲಿಗೆ ಯಾವ ಥರ ಟೈಟ್ ಮಾಡಬೇಕು ಅದನ್ನು ನೀವು ತಿಳ್ಕೊಡ್ತೀನಿ. ಫಸ್ಟು 15 ನಿಮಿಷ ಆರಾಮಾಗಿ ಫ್ರೀ ಎಕ್ಸಸೈಸ್ ಮಾಡೋಣ. ಅದಾದಮೇಲೆ ಇಮಿಡಿಯೇಟ್ಲಿ ಬ್ಯಾಕಿಗೆ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಓಕೆ, ಹ್ಯಾಂಡ್ ರೊಟೇಟ್ ಮಾಡಿ. 10 ಫ್ರಂಟು 10 ಬ್ಯಾಕ್. ಅಗೇನ್ ಬ್ಯಾಕ್. ಕ್ಲೋಸ್ ಮಾಡು. ಸ್ಲೋ ಎಲ್ಬೋ ಟಚ್ ಮಾಡಿ ನಿಧಾನಕ್ಕೆ ಹೀಗೆ ರೊಟೇಟ್ ಮಾಡು. 5 ಅಗೇನ್ ರಿವರ್ಸ್. ವೈಡ್ ಮಾಡಿ ನಿಧಾನಕ್ಕೆ ರೋಲ್ ಮಾಡು. ಸ್ಲೋ ನೋಡು, ಸ್ಲೋ. ಅಗೇನ್ ರಿವರ್ಸ್.
ಓಕೆ, ಸ್ಲೋ ಡೌನ್. ನೀ ಸ್ಟ್ರೈಟ್ ಇರಲಿ, ನೀ ಬೆಂಡ್ ಮಾಡಬೇಡ. ಬ್ರೀತ್ ಔಟ್. ನೋಡಿಲಿ. ಓಕೆ, ಸೈಡ್ ಪುಷ್ ಮಾಡಿ. ಬ್ಯಾಂಡ್. ಹೆಡ್ ಸ್ಟ್ರೈಟ್ ಮಾಡು, ಕೈ ಸ್ಟ್ರೈಟ್ ಮಾಡು. ಎಸ್, ಅಗೇನ್ ಕೈ ಸ್ಟ್ರೈಟು. ನೆಕ್ಸ್ಟ್ ಫಿಂಗರ್ಸು ಪುಷ್. ಬೆರಳನ್ನ, ಹೆಬ್ಬೆರಳನ್ನ ಸ್ಟ್ರೈಟಾಗಿ ಇಟ್ಕೊ. ಪುಷ್ ಪುಷ್. ಅಗೇನ್ ಡೌನ್ ಡೌನ್. ಪುಷ್ ಡೌನ್. ಓಕೆ, ಎರಡು ಕೈನ ಕ್ಲೋಸ್ ಮಾಡಿ ರೋಲ್ ಮಾಡು. ರಿವರ್ಸ್. ಈ ಥರ ನೋಡಿಲಿ. ಅಗೇನ್ ರಿವರ್ಸ್. ಓಕೆ, ನೆಕ್ಸ್ಟು ಲೆಗ್ಗೆ. ರೆಡಿ, ಸ್ಲೋ ಡೌನ್. ನೋಡೋ, ಕೆಳಗಡೆ ಹೋಗ್ಬೇಕಾದ್ರೆ ನೀನು ಇಲ್ಲಿ ಪುಷ್ ಮಾಡಬೇಕು, ಉಸಿರನ್ನ ಬಿಡಬೇಕು. ಓಕೆ, ನೆಕ್ಸ್ಟ್ ಫಿಂಗರ್ಸ್ ಮೇಲೆ ಹೀಗೆ. ಓಕೆ, ಎರಡು ಹಿಪ್ ಮೇಲೆ ಹೀಗಿಟ್ಟು ಬ್ಯಾಲೆನ್ಸ್ ಮಾಡಿ ನಿಧಾನಕ್ಕೆ ಸ್ಟ್ರೈಟ್ ಮಾಡಿ ಪುಷ್. ಓಕೆ, ಅಗೇನ್ ಇನ್ನೊಂದ್ಸತಿ ಪುಷ್. ಆ ಕಡೆ. ರೆಡಿ, ಬ್ಯಾಲೆನ್ಸ್, ಸ್ಲೋ ಡೌನ್, ಪುಷ್. ಪುಷ್ ಮಾಡಿದಾಗ ಮಾಡು, ನೋಡು, ಎರಡು ಎಲ್ಬೋ ಹೀಗಿರ್ಬೇಕು. ಎಳಿತೈತಲ್ವಾ? ನೆಕ್ಸ್ಟು ಓಕೆ, ಇವಾಗ ಆ್ಯಂಕಲ್ ರೋಲ್. ಅಗೇನ್ ಲೆಫ್ಟ್ ಆ್ಯಂಡ್ ರೈಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಲೆಗ್ ರೈಸ್. 1 2 3 4 5 6 7 8 9 10. ಓಕೆ, ಸೈಡ್ ರೈಸು. ನೀನು ಲೆಫ್ಟ್ ಮಾಡು, ನಾನು ರೈಟ್ ಮಾಡ್ತೀನಿ. ಬಾ ಹತ್ರ. ಓಕೆ, 1 2 3 4 5 6 7 8 9 10. ಬ್ಯಾಕ್ ಕಿಕ್. ನೆಕ್ಸ್ಟ್ ಬಾಯ್ಲಿ ಹತ್ರ. 1 ಮಾಡು, ಲೆಫ್ಟ್ ಮಾಡು ಬೇಗ. ಹಾಂ, ರಿಲೀಸ್ ಮಾಡು, ಹಪ್ ಮಾಡಿ ಕಿಕ್. ಎಸ್, ವೆರಿ ಗುಡ್. ಬ್ರೀತ್ ಔಟ್ ಮಾಡು ಮಾಡು. ಕಾಲು ರಿಲೀಸ್ ತಗಲ್ಲ. ಯಾವಾಗ ನೀವು ಕಿಕ್ ಮಾಡ್ತೀಯ ಅವಾಗ ಬ್ರೀತ್ ಔಟ್ ಮಾಡಬೇಕು. ಮಾಡು. ಎಸ್, ರೈಟ್ ಮಾಡು. ಓಕೆ ಓಕೆ, ಫಸ್ಟ್ ಇವಾಗ ಜಂಪಿಂಗ್ ಆಕ್ಷನ್ ಮಾಡೋಣ. ರೆಡಿ, 1 2 3 4 5 6 7 8 9 10 11 12 13 14 15 16 17 18 19 20. ನೋಡು, ಬ್ರೀತ್. ಮೌತಲ್ಲಿ ಬಿಡು. ತಿರ್ಗಾ ಮೌತಲ್ಲಿ ತಗೋ, ನೋಸಲ್ಲಿ ಬಿಡು. ಓಕೆ, ನೀನು ಎಷ್ಟೇ ಸುಸ್ತಾದ್ರೂ ನಿನ್ನ ಹಾರ್ಟ್ ರೇಟ್ನ ನೀನು ಒಂದು ಸ್ಟೆಪ್
ಓಕೆ. ಹಾಗೆ ನೋಡು, ಈ ಒಂದು ನಿನ್ನ ಮೆಜರ್ಮೆಂಟ್ ಏನಿದ್ರು ನೀನು ಶೋಲ್ಡರ್ ಲೆವೆಲ್ ಇರಬೇಕು. ಓಕೆ, ಇದು ನನ್ನ ಶೋಲ್ಡರ್ ಲೆವೆಲು. ಮುಂದೆ ತಗೋಬೇಡಿ, ನನ್ನ ಬಾಡಿ ನೋಡು ನೋಡು ನೀನು ಎತ್ಕೋಬೇಡ್ದು ಹಿಂಗೆ ಮೇಕೆ, ಫ್ರೀ 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 ಇರು. ಓಕೆ, ಇವಾಗ ಇಲ್ಲಿ ಫಿಂಗರ್ಸಲ್ಲಿ ಲೆಗ್ಗು ನೀನು ಹಪ್ ಮಾಡಿ ಹಿಂಗೆ ಮಾಡು, ಹಪ್ ಮಾಡಿ ನೀನು. ಇವಾಗ ನಿಧಾನಕ್ಕೆ ಹೋಗಿ ಟಚ್ ಮಾಡು, ಎದೆ ಟಚ್ ಮಾಡು, ಫಿಟ್ ಮಾಡು, ಫಿಟ್ ಇವಾಗ. ಓಕೆನಾ, ಇವಾಗ ಪಂಪ್ ಮಾಡು, ಇವಾಗ ಕೌಂಟ್ ಮಾಡು, ಮಾಡಿ ಇವಾಗ ಆರಾಮಾಗಿ ಬ್ರೀತ್ ಔಟ್ ಮಾಡೋ ಆರಾಮಾಗೆ. ಯಾಕೆ ಉಸಿರು ಕಟ್ತಾ ಇದೆಯಾ? ಆರಾಮಾಗಿ ಅಷ್ಟೇ. ಇನ್ನೊಂದು ಹೆಂಗ ಅನಿಸ್ತೈತೆ ಇವಾಗ? ಹಾ, ಇವಾಗ ವರ್ಕೌಟ್ ಫ್ರೀ ವರ್ಕೌಟ್ ಅನ್ನಿಸ್ತೈತೆ. ಬಾಡಿ ಇವಾಗ ಫ್ರೀ ಅನಿಸ್ತಾ ಇದೆಯಾ? ಫುಲ್ ಫ್ರೀ ಅನ್ನಿಸ್ತದೆ ಇವಾಗ. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸುಮ್ಮನೆ ವೆಯ್ಟ್ ಐತೆ, ಡಂಬಲ್ ಐತೆ, ಎತ್ಬಿಟ್ಟು ಹೊಡಿಯೋದಲ್ಲ ಆಯ್ತಾ. ಇವಾಗ ಒಂದು ಸ್ವಲ್ಪ ಬಾಡಿ ಎಲ್ಲ ಡಂಬಲ್ ನಿನಗೆ ಇರೋದು, ಜಿಮ್ಮಲ್ಲಿ ನಿನಗೆ ಯೋಚನೆ ಮಾಡಿರೋದು. ಆಮೇಲೆ ನೀನು ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ಅದು ಯೂಸ್ ಮಾಡ್ಬೇಕಾದ್ರೆ ಅದು ಹೇಗೆ ಯೂಸ್ ಮಾಡಬೇಕು ಆ ಒಂದು ನಾಲೆಜ್ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ನಿನ್ನ ಬಾಡಿಗೆ ಚೆಸ್ಟ್ ಮಾಡ್ತಾ ಇದೆಯಾ, ಚೆಸ್ಟ್ಗೆ ಅಂತಲೇ ನಿನ್ಗೆ ಯಾವುದಕ್ಕೂ ಫ್ರೀ ಎಕ್ಸಸೈಸ್ ಇಲ್ಲ. ಓಕೆ, ಇಡೀ ಬಾಡಿನ ಫಸ್ಟು ನೀನು ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು. ಯಾಕೆ ರಾತ್ರಿ ಎಲ್ಲ ಮನ್ಗಿರ್ತೀಯ, ಎಲ್ಲ ಮಜಲು ಹಾಗೆ ರೆಸ್ಟ್ ಆಗಿರುತ್ತೆ. ಅದನ್ನು ಆ್ಯಕ್ಟಿವ್ ಮಾಡಬೇಕಲ್ವಾ. ಅದನ್ನು ಆ್ಯಕ್ಟಿವ್ ಮಾಡ್ಬೇಕಂದ್ರೆ ಏನು ಮಾಡಿದೆ, ಇವಾಗ ನಾವು ಒಂದು ಮನೇಲಿ ದೇವ್ರ ಮನೆಯನ್ನ ಪೂಜೆ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, ಫಸ್ಟ್ ಎಲ್ಲ ಒರೆಸ್ಕೋತೀವಿ, ಕ್ಲೀನ್ ಮಾಡ್ಬಿಟ್ಟು ದೇವ್ರ ಫೋಟೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಆಮೇಲೆ ಹೂ ಹಾಕ್ಬಿಟ್ಟು ಆಮೇಲೆ ಗನ್ಕಡೆ ಹಚ್ಚೋದು. ಯಾಕೆ ಫಸ್ಟೇ ಮಾಡ್ಬೋಯ್ತಲ್ಲ ಡೈರೆಕ್ಟಾಗಿ. ಎಲ್ಲದಕ್ಕೂ ಒಂದೊಂದು ಲಾಜಿಕ್ ಇರುತ್ತೆ. ಅದೇ ಥರ ನಮ್ಮ ಬಾಡಿನೂ, ನಮ್ಮ ಬಾಡಿ ಒಂಥರ ದೇವಸ್ಥಾನದಲ್ಲಿರೋ ಟೆಂಪಲ್ ಇದ್ದಂಗೆ. ಅದನ್ನು ನೀಟಾಗಿ ಇಟ್ಕೋಬೇಕು, ನೀಟಾಗಿ ಮೇಂಟೈನ್ ಮಾಡಬೇಕು. ಓಕೆ, ಫಸ್ಟು ಪುಲ್ಲಪ್ ಮಾಡೋಕ್ಕೆ ಹೋಗಿದ್ದಾನೆ, ಮಾಡ್ತಾ ಇದ್ದಾನೆ. ರೆಡಿ ರೆಡಿ, ಕೋರ್ ಬಿಗಿ ಮಾಡು, ಸ್ಲೋ ಗೋ. ಎಸ್, ಎತ್ತೋ. ಆಗ್ತಾ ಇಲ್ಲ. ಯಾಕೆ ಬೇಸಿಕ್ಕಾಗಿ ಫಸ್ಟು ಈ ಥರ ಹುಡುಗರು ಸಣ್ಣಕ್ಕೆ ಇರ್ತಾರೆ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಇವ್ರ ಬಾಡಿಲಿ ಕೋರು ಮತ್ತು ಇವ್ರ ಬಾಡಿ ಅಪ್ಪರ್ ಇದೆಯಲ್ಲ, ಹೇಗೆ ಟೈಟ್ ಮಾಡಬೇಕು ಅನ್ನೋ ಇಂಟೆಕ್ ಒಳಗಡೆ ಬ್ರೈನಿಗೆ ಗೊತ್ತಿರಲ್ಲ. ಓಕೆ, ಅದು ಬರ್ತಾ 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 ಸರಿ ಹೋಗುತ್ತೆ. ಇವಾಗ ಇವನಿಗೆ ಈ ಒಂದು ಬ್ಯಾಂಡು ಹೆಲ್ಪ್ ಮಾಡುತ್ತೆ. ರೆಡಿ ಮಗ? ಹಾಂ, ಅಷ್ಟೇ. ಕೈ ವೈಡ್ ಮಾಡು, ಅದೇ ಫಿಗರ್, ಗೋ. ನೋಡಿ ನೋಡು, ಇವಾಗ ಈಸಿಯಾಗಿ ಹೋಗ್ತೈತೆ. ಯಾಕೆಂದರೆ ಆ ಬ್ಯಾಂಡು ಅವನಿಗೆ 20% ಹೆಲ್ಪ್ ಮಾಡ್ತು ಅಷ್ಟೇ. ಹೀಗೆ ಮಾಡ್ತಾ 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 ನೀನು ಟೆಕ್ನಿಕ್ಕು ಎಲ್ಲಿ ಟೈಟ್ ಮಾಡಬೇಕು ಅದನ್ನು ನೀನು ತಿಳ್ಕೊಬೇಕು. ನೋಡು ಎಷ್ಟು ಬಂತು ಇವಾಗ. ಹಾಂ, ಇನ್ನೆರಡು. ಅದು ತೊಡೆದೇ ಬಿಟ್ಟೆ. ನಿಧಾನ ಕೇಳಿಸು. ಹೌದಾ? ಆಗಲ್ಲ ಅನ್ನೋದೇನಿಲ್ಲ, ಎಲ್ಲ ಆಗುತ್ತೆ. ಬಟ್ ಅದಕ್ಕೆ ಆದಂಥ ಒಂದು ಮಾರ್ಗ ಇರುತ್ತೆ, ಆ ಮಾರ್ಗ ತಿಳ್ಕೊ. ವೆಯ್ಟ್ ಹಾಕಲ್ಲ ಬೈ. ಏಯ್ ನೋಡ್ದಾ, ಬೇಸಿಕ್ ಮಾಡ್ತಾ ಇರೋದು. ಫಸ್ಟ್ ಇದನ್ನೇ ಹೆಂಗೆ ಹೊಡಿಬೇಕಂತ ತಿಳ್ಕೊ, ಆಯ್ತಾ? ನೋಡಿ ಇವಾಗ ಹೊಡಿ ನೋಡೋಣ, ವೆಯ್ಟ್ ಬೇಕಾ ಬೇಡ ಅಂತ ಗೊತ್ತಾಗುತ್ತೆ. ಫಸ್ಟು ಪ್ರಾಪರು ಹೇಗೆ ನಿಂತ್ಕೋಬೇಕು. ಎಸ್, ನೋಡು ನೋಡು, ಫಸ್ಟು ನಿನ್ನ ಹ್ಯಾಂಕಲ್ ಏನೇ ಇದ್ರು ಸ್ಟ್ರೈಟ್ ಆಗಿರಬೇಕು. ಇದಿದೆಯಲ್ಲ, ಇದು ಬಿಗಿ ಇರಬೇಕು ನೆಲದಲ್ಲಿ. ಓಕೆ, ಇಲ್ಲಿ ಸ್ಟ್ರಾಂಗ್ ಇರಬೇಕು, ಇದೆಲ್ಲ ಪಾರ್ಟ್ ಸ್ಟ್ರಾಂಗ್ ಇರಬೇಕು. ನೋಡಿ ಇಲ್ಲಿ ಇದಕ್ಕೆ ಅಂತ ಮಾರ್ಕ್ ಕೊಟ್ಟಿರ್ತಾರೆ, ಈ ಮಾರ್ಕ್ ಲೆವೆಲ್ಗೆ ನೀನು ಲೆಗ್ ಇರಬೇಕು. ರೆಡಿ, ವೈಡ್ ಗ್ರಿಪ್ಪು. ಓಕೆ, ಕೋರ್ ಬಿಗಿ. ಎಸ್, ಗುಡ್. ಅಪ್ ಯೂಸ್ ಮಾಡಬೇಕು ಬ್ಯಾಕ್ ಸೈಡ್. ಈ ಒಂದು ಪಾರ್ಟ್ನ ನೀನು ಟೈಟ್ ಮಾಡಬೇಕು. ಟೈಟ್ ಮಾಡಿದಾಗ ಬ್ರೀತ್ ಟೈಟಲ್ಲಿ ಇರಬೇಕು, ಕೆಳಗಡೆ ಹೋದಾಗ ಮಾತ್ರ ಬ್ರೀತ್ ಔಟ್ ಮಾಡಬೇಕು. ಬ್ರೀತ್ ಔಟ್, ಶಾಬಾಷ್. ಎಸ್, ಗೋ ಸ್ಲೋ, ಟೈಟ್, ವೆರಿ ಗುಡ್. ಟೈಟ್, ಕೆಳಗಡೆ ಹೋಗ್ಬೇಕಾ ನೋಡು, ಎಷ್ಟು ನೀಟಾಗಿ ಎಳಿತಾ ಇದ್ದೆ ನೋಡು. ಕೆಲವರು ತಪ್ಪೇನು ಮಾಡ್ತೀರಾ ಅಂತ ಇದರಲ್ಲಿ ತೋರಿಸ್ತೀನಿ ನೋಡಿ. ತಪ್ಪು ಮಾಡಿ ಇನ್ನೂ ಗೂನ್ ಮಾಡು. ಹಾಂ, ನೋಡಿ ಈ ಥರ ಮಾಡ್ಕೊಬಿಡ್ತೀರ. ಅದಕ್ಕೆ ನಿಮಗೆ ಜಲ್ದಿ ಬ್ಯಾಕ್ ಪೇನ್ ಬರುತ್ತೆ. ಹಾಂ, ನೀನು ರಿಪ್ ಮಾಡು. 9, 10, 11, ಲಾಸ್ಟ್ ಒನ್. ಹಾಂ, ಮಡ್ಗೋ, ಹೋಗು, ವೆಯ್ಟ್ ಎತ್ಕೊ ಹೋಗು ಜಲ್ದಿ, ಇಮಿಡಿಯೇಟ್ಲಿ. ಏಯ್, ಏನು ಫಸ್ಟೇ 10 kg ತಗೊಬರ್ತಾ ಇದೆಯಾ? ನೋಡಿ, ಇದೇ ನೀನು ಯಾವಾಗಲೂ ಮಾಡೋ ತಪ್ಪು. ಫಸ್ಟ್ ಬೇಸಿಕ್ ಅಂತ ಇರುತ್ತೆ, ಫಸ್ಟ್ 5 kg ತಗೋಬಾ. ಇದಿರಲಿ, ನೆಕ್ಸ್ಟ್ ರೌಂಡ್ ಮಾಡೋಣ. ಫಸ್ಟು ಬೇಸಿಕ್ಕಾಗಿ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟು 5ಇಂದನೇ ಸ್ಟಾರ್ಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ 5 ನಿಮಗೆ ಒಂದು ಮೂಮೆಂಟಲ್ಲಿ ಹೇಗೆ ಮಸಲ್ನ ಟೈಟ್ ಮಾಡೋದು ಅದನ್ನು ತಿಳಿಸ್ಕೊಡುತ್ತೆ. ಹಾಗೆ ನಿಮಗೆ ಪಂಪು. ಎಸ್, ಮಾರ್ಕ್ ಇಲ್ಲಿರಬೇಕು. ಹಾಂ,
ಓಕೆ ಕೋರ್ ಬಿಗಿ ಗುಡ್ ಗೋ ಬ್ಯಾಕ್ ಟೈಟ್ ಸ್ಲೋ ಡೌನ್ ವೆರಿ ಗುಡ್ ಕಾಲು ಹಿಂಗೆ ಕಿಸಿ ಹಿಂಗೆ ಅಗಲ ಮಾಡ್ಕೋಬಾರ್ದು ಸ್ಟ್ರೈಟ್ ಇರ್ಬೇಕು ಹಿಂಗೆ ಕಾಲು ನಿಧಾನ ಟಚ್ ಮಾಡಿ ಗುಡ್ ಟು ಜಾಸ್ತಿ ಬೆಂಡ್ ಮಾಡ್ತಾ ಇದೆಯಾ ನೀ ಜಾಸ್ತಿ ಬೆಂಡ್ ಮಾಡಬೇಡ ಫಿಕ್ಸ್ ಅಷ್ಟೇ ನೋಡು ಈ ಪಾರ್ಟು ಬಿಟ್ಟು ಟೈಟ್ ಮಾಡು ಟೈಟ್ ವೆರಿ ಗುಡ್ ಮಾ ಹಾಂ ಟೈಟ್ ವೆರಿ ಗುಡ್ ಟೈಟ್ ಶಾಬಾಷ್ ಎಷ್ಟಾಯ್ತು ಹಾಂ 9 10 ಡೌನ್ ಮಡ್ಗು 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 ಫಸ್ಟು 12 ಮಾಡಿದೆ ಅಲ್ವಾ ಓಕೆ ಇವಾಗ ನೆಕ್ಸ್ಟು ನೀನು 10 ಮಾಡಬೇಕು ಅದಾವೆ ನೆಕ್ಸ್ಟು 8 ರಿಪಿಟೇಷನ್ ಇವಾಗ 10 kg ತಗೋ ರೆಡಿ ರೆಡಿನಾ ರೆಡಿ ಇರೋ ಅವ್ನು ಹೇಳಿ ಹಾಂ ನೋಡು ಇವಾಗ 10 kg ವೆಯ್ಟ್ ಹಾಕಿದ್ಯಾ ಇವಾಗ ಮೇನ್ ಇಂಪಾರ್ಟೆಂಟು ಇದರಲ್ಲಿ ಕೋರ್ನ ಯಾವ ಥರ ಬಿಗಿ ಇಟ್ಕೋಬೇಕು ನೋಡು ಮುಟ್ಟಿಲಿ ಯಾವ ಥರ ಬಿಗಿ ಇದೆ ಫುಲ್ ಟೈಟ್ ಹಾಂ ಹಮ್ಕೋ ಹುಪ್ ಹಾಂ ನೋಡು ಆಯ್ತಲ್ಲ ಇಲ್ಲಿ ಇದನ್ನ ಇವಾಗ ಇನ್ನು ವೆಯ್ಟು ಎತ್ಬೇಕಾರೆ ಅಷ್ಟು ಬಿಗಿ ಇರಬೇಕು ವೆಯ್ಟ್ ಎತ್ಬೇಕಾರೆ ಹಂಗೆ ಇಟ್ಕೊ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ವೆಯ್ಟ್ ಎತ್ಬೇಕಾರೆ ಮೇಕೆ ಫುಲ್ ಇದರಲ್ಲಿರ್ಬೇಕು ಮಾಡು ರೆಡಿ ಗೋ ಶಾಬಾ ಸ್ಲೋಗಿ ಇವಾಗ ಬಿಗಿ ಮಾಡ್ಕೋಗು ಅದು ಇವಾಗ ಬಿಗಿ ಮಾಡು ನಿಧಾನಕ್ಕೆ ಕೆಳಗಡೆ ಹೋಗ್ಬೇಕಾರೆ ವೆರಿ ಗುಡ್ ಮೇಲ್ಗಡೆ ಬಂದಷ್ಟು ಬಿಡು ಹಾಂ 3 ಆಯಿತು 4 ಪ್ರಾಪರ್ ವರ್ಕ್ ಆಗ್ತಾಯಿದೆ ನೀಟಾಗಿ ಬ್ಯಾಕು ಸ್ಲೋ ಎಷ್ಟಾಯ್ತು ಹಾಂ ಇನ್ನು 3 ಶಾಬಾಷ್ 2 1 ಲಕ್ಷ್ಮಣ್ ದಾಶ್ ದೇವ್ರಿಗಿಲ್ವಾ ಹಾಂ ಶಾಬಾಷ್ ಡೌನ್ 3 ಸೆಟ್ ಮಾಡಿದ್ದಾನೆ ಫಸ್ಟ್ ಸೆಟ್ಟು ಎಂಟಿ ಬಾರು 12 ರಿಪ್ಪು ಅದಾದಮೇಲೆ 5ನ ಆ್ಯಡ್ ಮಾಡಿದ್ದಾನೆ ಅದರಲ್ಲಿ 10 ರಿಪ್ ಮಾಡಿದ್ದಾನೆ ಅದಾದಮೇಲೆ ನೆಕ್ಸ್ಟು 10ನ ಆ್ಯಡ್ ಮಾಡಿದ್ದಾನೆ ಅದರಲ್ಲಿ 8 ರಿಪ್ ಮಾಡಿದ್ದಾನೆ ಮ್ಯಾಕ್ಸಿಮಮ್ ಬಾರ್ ವೆಯ್ಟ್ ಬಂದು ನಿಮಗೆ 22 kg ಇದೆ ಫಸ್ಟ್ ಎಂಟಿಯಿಂದನೇ ಸ್ಟಾರ್ಟ್ ಮಾಡಬೇಕು ಬೇಸಿಕ್ಕಾಗಿ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಫಸ್ಟು ಪ್ರಾಪರಾಗಿ ತಿಳ್ಕೊಳ್ಳಿ ಹೇಗೆ ನಾವು ನಮ್ಮ ಬಾಡಿನ ಹೇಗೆ ಒಂದು ಲೆವೆಲ್ ಆಗಿಟ್ಟು ಎಲ್ಲಿ ಟೈಟ್ ಮಾಡಬೇಕು ಎಲ್ಲಿ ಲೂಸು ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಎಲ್ಲಿ ಬ್ರೀತು ಎಲ್ಲಿ ಬ್ರೀತ್ ಔಟ್ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಓಕೆ ವೆಯ್ಟ್ ಆಗ್ತಾಗ್ಲೂ ಅದೇ ಥರ ಇರಬೇಕು ವೆಯ್ಟ್ ಇಲ್ಲದೇದಾಗ್ಲೂ ಅದೇ ಥರ ಇರಬೇಕು ಬಿಸಿಯಾಗ್ಬಿಟ್ಟಿದ್ದಾನೆ ಇವಾಗ ಫುಲ್ಲು ಬಿಸಿ ನೋಡು ಫಸ್ಟ್ ಬೇಸಿಕ್ಕಾಗಿ ಏನು ತಿಳ್ಕೊಬೇಕು ಇವಾಗ ಸೀಟೆಡ್ ಬಂದಿದ್ಯಾ ಸೀಟಲ್ಲಿ ಕೂತ್ಕೋತೀಯಾ ಇವಾಗ ನಿನ್ನ ಲೆಗ್ ಎಷ್ಟು ದಪ್ಪ ಇದೆ ಆ ಲೆಗ್ಗೆ ಇದನ್ನು ಹೈಟ್ ಮಾಡ್ಕೋಬೇಕು ಓಕೆ ಫಸ್ಟ್ ಅದು ಮಾಡ್ಕೋಬೇಕು ಅದಾದಮೇಲೆ ನೀನು ಫಸ್ಟ್ ಇಂಟೆನ್ಸ್ ಹೇಗೆ ಮಾಡಬೇಕು ಅಂದರೆ ಫಸ್ಟ್ ವೆಯ್ಟ್ಸ್ ಅಂತ ಇರುತ್ತೆ ನೋಡು 10 15 20 ಅಂತ ಇರುತ್ತೆ ನಿನ್ನ ಬಾಡಿ ವೆಯ್ಟ್ ಪ್ರಕಾರ ನೀನು ಫಸ್ಟ್ 20 ಹಾಕೋಬೇಕು ಓಕೆ ಲಾಕ್ ಮಾಡು ಕಾಲನ್ನ ಲಾಕ್ ಆಯಿತು ಚೆಸ್ಟ್ ಅಪ್ ಮಾಡು ಓಕೆ ಫಿಕ್ಸು ಇವಾಗ ನೀನು ನೋಡು ಒಂದು ನಿಮಿಷ ಕೂರು ಫಸ್ಟ್ ಫಿಕ್ಸ್ ಮಾಡಬೇಕು ಇವಾಗ ನೀನು ಇಲ್ಲಿ ಫ್ರಂಟಿಗೆ ಮಾಡ್ತಾಯಿದ್ದೆ ಬ್ಯಾಕಿಗೆ ಮಾಡ್ತಾಯಿದ್ಯಾ ಅನ್ನೋ ಇಂಟೆನ್ಷನ್ ಕರೆಕ್ಟಾಗಿರ್ಬೇಕು ಫಸ್ಟ್ ನೀನು ಬ್ಯಾಕ್ ಮಾಡು ಓಕೆ ನಾನು ಹೇಳ್ಕೊಡ್ತೀನಿ ನೋಡು ಬ್ಯಾಕಿಗೆ ಮಾಡ್ಬೇಕಾದ್ರೆ ಈ ಕರ್ವ್ ಇರಬೇಕು ಇಲ್ಲಿ ವೆರಿ ಗುಡ್ ಬ್ಯಾಕ್ಗೆ ಓಕೆ ಇಲ್ಲಿ ನೀನು ಲ್ಯಾಕ್ ಎಳಿಬೇಕಾದ್ರೆ ನಿನ್ನ ಹೆಡ್ ಡೌನ್ ಇರಬೇಕು ಡೌನ್ ಎಸ್ ನೋಡು ಈ ಒಂದು ಪಾರ್ಟ್ನ ಸ್ಯೂಸ್ ಮಾಡು ನೋಡು ಮಾಡಿ 2 ಪಾರ್ಟ್ನ ಸ್ಯೂಸ್ ಮಾಡು ಟೈಟ್ ಮಾಡು ಹಾಂ ಇವಾಗ ರಿಯಾಕ್ಟ್ ಮಾಡೋದು ಬಿಡು ಅದನ್ನು ಬಿಡು ಶಾಬಾಷ್ ನೋಡು ಕಾಣ್ತಾ ಇದೆಯಲ್ಲಿ ನೋಡಿ ಇದು ಶಾಬಾಷ್ ಮಾಡಿ ಇವಾಗ 12 ರಿಪ್ ಮಾಡು ಎರಡೂ ಲೆಫ್ಟು ಸುಧಾ ರಿಯಾಕ್ಟ್ ಆಗ್ತಬೇಕು ಲೆಫ್ಟು ಹಾಂ ಗೋ ಬ್ಯಾಕ್ ಸೈಡ್ ಬಂದ ಟೈಟ್ ಮಾಡಬೇಕು ಟೈಟ್ ಮಾಡು ಬಿಡು ಹಾಂ ಗೋ ಹೆಡ್ ಫ್ರೀ ಬಿಡು ಹಾಂ ಇವಾಗ ತಲೆ ಎತ್ತು ಆ ಥರ ಎಷ್ಟಾಯ್ತು ಹಾಂ ಕಮೋ ಟೈಟ್ ಶಾಬಾಷ್ ಟೈಟ್ ನಿಧಾನಕ್ಕೆ ಹೇಳಿ ನಿಧಾನಕ್ಕೆ ಬಿಡು ಹಾಂ ಎಷ್ಟಾಯ್ತು ಹಾಂ ಆಯ್ತಾ 5 ಆ್ಯಡ್ ಮಾಡು ಓಕೆ ಸೇಮ್ ನಿಂಗೆ ಗೊತ್ತಾಯ್ತಲ್ಲ ಇವಾಗ ಹೆಂಗೆ ಇಟ್ಕೋಬೇಕು ಎಲ್ಲಿ ಮಾಡಬೇಕು ಅಂತ ಮೇನ್ ಇಂಪಾರ್ಟೆಂಟು ಎಲ್ಲಿ ಟೈಟ್ ಮಾಡಬೇಕು ಎಲ್ಲಿ ಉಸಿರು ಬಿಡಬೇಕು ಅದು ಇಂಪಾರ್ಟೆಂಟು ಓಕೆ 2ನೇ ರೌಂಡು ರೆಡಿ ಎಸ್ ಸ್ಲೋ ಹೊಡಿ ಹಾಂ ಟೈಟ್ ಮಾದ್ದು ಬಿಡಬೇಕು ಬಿಡು ಮಜಲ್ನ ರಿಲೀಸ್ ಮಾಡು ಹಾಂ ಟೈಟ್ ಮಾಡು ಸ್ಲೋ
ಹಾಂ ರಿಲೀಸ್. ವೆರಿ ಗುಡ್. 8 ಆಯ್ತಾ. ಲಾಸ್ಟ್ ಒನ್. ಸ್ಲೋ ಹೋಗ್ಬೇಕು. ಇವಾಗ ಸ್ಲೋ ಬೇಕು. ಸ್ಲೋ ಮಾಡು, ಸ್ಲೋ ಮಾಡು, ಮಾಡು. ಸ್ಲೋ 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 ಸ್ಲೋ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಸ್ಲೋ ರಿಲೀಸ್ ರಿಲೀಸ್ ರಿಲೀಸ್. ಶಾಬಾಷ್. ಬಿಡು. ಗೋ. ಸ್ಲೋ ಮಾಡು ಆರಾಮಾಗೆ. ಫುಲ್ ಬಾಡಿ ಪಂಪ್ ಆಗ್ಬಿಡ್ತು ಕಣ. ನೋಡು ಫುಲ್ ಮಜಲ್ ಎಷ್ಟು ಟೈಟ್ ಇದೆ ಇವಾಗಲೇ. ಫ್ರೆಂಡ್ಸ್ ಇದನ್ನು ನೀವು 3 ಸೆಟ್ ಮಾಡಬೇಕು ಮ್ಯಾಕ್ಸಿಮಮ್. ಫಸ್ಟು 20 ವೆಯ್ಟ್ಸಲ್ಲಿ ನೀವು ತೂಕದಲ್ಲಿ ನೀವು 12 ರಿಪ್ ಮಾಡಬೇಕು. ಅದಾದಮೇಲೆ 25ಲಿ 10 ಮಾಡಬೇಕು. 30ರಲ್ಲಿ ನೀವು ಮ್ಯಾಕ್ಸಿಮಮ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಾಕ್ಟ್ ಮಾಡಿ 8 ಮಾಡಿ. ಓಕೆನಾ. ಇದು 3 ಸೆಟ್ ಮಾಡಬೇಕು. ಇದು ಬ್ಯಾಕ್. ಎಷ್ಟಾಯ್ತು? ಹಾಂ. 2 ಲೆಗ್ಗು ಸೇಮ್ ನೀನು ಡೆಡ್ ಲಿಫ್ಟಲ್ಲಿ ಏನಿತ್ತು ಹಂಗೆ ಇರಬೇಕು. ಓಕೆ. ಇಲ್ಲಿ ನಿಂದು ಹ್ಯಾಂಡು. ಫಸ್ಟ್ ಸ್ಟ್ಯಾಂಡ್ ಕೊಡು. ಒಂದು ಚೆಸ್ಟ್ ಅಪ್ ಮಾಡಿ ಫಸ್ಟು ನಿಧಾನಕ್ಕೆ ಡೌನ್ ಮಾಡು. 1 ಬ್ಯಾಕ್ಸ್ ಯೂಸ್ ಮಾಡಬೇಕು. ಗುಡ್. ಶಾಬಾಷ್ ಕಣ. ರೆಡಿ ಗೋ. ಸೆಕೆಂಡ್ನೇ ಎಕ್ಸಸೈಸು ಟೀ ಬಾರಲ್ಲಿ ಮಾಡ್ತಾ ಇರೋದು. ಇಲ್ಲಿ ಟೈಟ್ ಮಾಡು, ಟೈಟ್ ಮಾಡು. ಎಸ್. ಟೈಟ್ ಮಾಡ್ಬೇಕಾದ್ರೆ 2 ಎಲ್ಬೋ ಕ್ಲೋಸ್ ಇರಬೇಕು. ಗುಡ್. ಡೌನ್. ಟೈಟ್. ಹಾಂ ಟೈಟ್ ಮಾಡು. 3 ಹಾಂ 4 ಸ್ಲೋ ಗೋ. 5 ಒಂದೇ ಕಡೆ ನೋಡ್ಕೋಬೇಡ, ಬರೀ ಲೆಫ್ಟ್ ಸೈಡೇ ನೋಡ್ತಾ ಇದೆಯಾ. ಹಾಂ ಅಷ್ಟೇ. 6 7 8 ಹಾಂ 9 ಲಾಸ್ಟ್ 2 ಫುಲ್ ಟೈಟು, ಫುಲ್ ಟೈಟ್, ಫುಲ್ ಟೈಟ್. ಲಾಸ್ಟ್ 1 ಕಮಾನ್ ಫುಲ್. ಅದು ಎರಡನೇ ರೌಂಡು 10 ರಿಪ್ಪು. ಗೋ. ಫಸ್ಟು ನಿಧಾನಕ್ಕೆ ಎದ್ದು ನಿಂತ್ಕೊ. ಫಸ್ಟು ಸ್ಟ್ರೈಟಾಗಿ. ಹಾಂ ವೆರಿ ಗುಡ್. ನಿಧಾನಕ್ಕೆ ಹೋಗು, ಮರಿಬೇಡ್ದು ಕಣ. ಹಾಂ ಇದೇನು ಎಕ್ಸಸೈಸ್ ಎಲ್ಲ ಮಾಡ್ತೀಯಾ ಒಳಗಡೆ. ಹಾಂ ವೆರಿ ಗುಡ್ ಕಣ. ಪಾರ್ಟು ಹೆಂಗಿದೆ ನೋಡು. ಇಲ್ಲಿ ಫುಲ್ ಟೈಟ್ ಆಗ್ತಾ ಇದೆ. 3 ಟೈಟ್ ಮಾಡೋ, ಟೈಟ್ ಮಾಡೋ. 4 ಟೈಟ್. 5 ಹಾಂ 6 ಸ್ಲೋ. 7 8 ಟೈಟ್ ಮಾಡು. ಲಾಸ್ಟ್ 1 ಫುಲ್. ರೆಡಿ ಇದೆಯಾ? 3ನೇ ರೌಂಡು ಫುಲ್ ಟೈಟ್ ಮಾಡಬೇಕು. ಸ್ಟಾರ್ಟ್. ಡ್ಯಾನ್ಸ್ ಎಲ್ಲ ಮಾಡಬೇಡ. ಫಸ್ಟ್ ಎತ್ಕೊಂಡು ಸ್ಟ್ಯಾಂಡ್ ಮಾಡು. ಬಾಡಿ ಜೋರಾಗಿ ಉಸಿರು ಬಿಟ್ಕೊಬಿಡು. ರೆಡಿ ಗೋ. ಸ್ಲೋ ಡೌನ್. ಶಾಬಾಷ್. ಟಚ್ ಮಾಡಬೇಡ. 1 ಬ್ಯಾಕ್ ರಿಯಾಕ್ಷನ್ಸು ನಿಂದು. 2 ಗುಡ್. ಫುಲ್ ಟೈಟ್. 3 ಟೈಟ್ ಬೇಕು ನನಗೆ, ಟೈಟ್ ಬೇಕು. 4 ಇಲ್ಲಿ ಟೈಟ್ ಅಲ್ಲ, ಇಲ್ಲಿ ಇಲ್ಲಿ ಇಲ್ಲಿ. ಹಾಂ 6 ಹಾಂ 7 ಹೊಡಿತಾ ಹೊಡಿತಾ ಹೊಡಿತಾ. ಕಮನ್. ಲಾಸ್ಟ್ ಎಕ್ಸಸೈಸು ಬ್ಯಾಕ್ಗೆ. ಸೀಟೆಡ್ ಡಂಬಲ್ಲು, ಸಿಂಗಲ್ ಡಂಬಲ್ಲು ನೋಡು. ಟಚ್ ಮಾಡಿದ್ಯಾ. ಓಕೆ. ಲೆಗ್ನ ಸ್ವಲ್ಪ ವೈಡ್ ಮಾಡ್ಕೊ. ನೀನು ಈ ಒಂದು ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಇದು ಸ್ಟ್ರೈಟ್ ಇರಬೇಕು ಮತ್ತು ಇಲ್ಲಿ ಫಿಕ್ಸ್ ಇರಬೇಕು. ಚೆಸ್ಟ್ ಅಪ್ಪರಲ್ಲಿ ಇರಬೇಕು. ಇಲ್ಲಿ ಉಸಿರು ಬಿಟ್ಕೋಬಾರ್ದು. ಇಲ್ಲೂ ಸುಧಾ ಬ್ರೀತ್ ಔಟ್ ಇರು. ಹೇರ್ನ ಲೋಡ್ ಮಾಡಿ ನೋಡು. ಬ್ಯಾಕ್ನ ಟೈಟ್ ಮಾಡಿದೆ. ನಿಧಾನಕ್ಕೆ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡ್ಬೇಕಾದ್ರೆ ನಿನ್ನ ಕೈ ಹ್ಯಾಂಡು ಹಿಂಗೆ ಬೆಂಡ್ ಆಗುತ್ತೆ. ಸ್ಟ್ರೈಟಲ್ಲಿ ಇರಬೇಕು. ಹೀಗೆ ಸ್ಟ್ರೆಚ್ ಮಾಡಬೇಕು. ಲಾಸ್ಟ್ ಎಕ್ಸಸೈಸ್ ಇದು. ಯಾಕೆ 4 ಎಕ್ಸಸೈಸ್ ಅಂತ ಕೇಳಲ್ವಾ? ಯಾಕೆ ಅಂತ ಹೇಳಿದ್ರೆ ಫಸ್ಟು ಬೇಸಿಕ್ಕಾಗಿ ಇವಾಗ ಜಿಮ್ಗೆ ನೀನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ರಿಪ್ ನಾವು ಲೋ ವೆಯ್ಟಿಂದನೇ ಸ್ಟಾರ್ಟ್ ಮಾಡ್ತೀವಿ. ಲೋ ವೆಯ್ಟಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ನೀವು ವೆಯ್ಟ್ನ 5ನೇ ಆ್ಯಡ್ ಮಾಡೋದು. 12 ರಿಪ್ನ ನೀನು ಫಿಕ್ಸ್ ಮಾಡ್ತೀವಿ. ಯಾಕಂದರೆ ಜಾಸ್ತಿ ನೀನು ಮಾಡ್ತಾ 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 ಬಾಡಿ ಪೇಯ್ನ್ ಬಂದುಬಿಡುತ್ತೆ. ಬಾಡಿ ಪೇಯ್ನ್ ಆಗುತ್ತೆ ಜಾಸ್ತಿ. ನಾಳೆ ದಿವಸ ನೀವು ತಿರುಗಿ ಎದ್ದು ಬರೋಕ್ಕಾಗಲ್ಲ. ಆಮೇಲೆ ಹೋಗ್ತಾ 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 ನೀವೇ ಎಂಕರೇಜ್ ಮಾಡ್ತೀರಾ. ಬಟ್ ಮೂಮೆಂಟ್ ತಿಳ್ಕೊಬೇಕು. ಫಸ್ಟು ಸ್ಲೋ ಮಿಡ್ಲಲ್ಲಿ ಹೋಗಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಎಂಕರೇಜ್ ಆಗುತ್ತೆ. ಸ್ಲೋ ಮಾಡು, ಟೈಟ್ ಮಾಡು. ನೋಡಿ ರಿಯಾಕ್ಷನ್ಸು. ಅಪ್ ಮಾಡು, ನಿಧಾನಕ್ಕೆ ಬಿಡು 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 ಬಿಡು. ಸ್ಟ್ರೆಚ್ ಮಾಡು ಹೆಂಗೆ ಕಾಣ್ತಿದೆ ಬ್ಯಾಕು. ಹಾಂ 12 ರಿಪ್ಪು. ಸ್ಲೋ ಸ್ಲೋ ಮಾಡಬೇಕು. ಮಜಲ್ ಹಿಡಿ. ಹಾಂ ನಿಧಾನಕ್ಕೆ ಬಿಡು. ಹಾಂ ಎಷ್ಟಾಯ್ತು? ಹಾಂ ಇನ್ನೊಂದು ಫುಲ್ ಟೈಟ್. ಹಾಂ ಗೋ. ಸ್ಲೋ ಡೌನ್.
ಎಲ್ಬೋ ಔಟ್ಸೈಡ್ ಹೋಗ್ತೈತೆ, ಇನ್ಸೈಡ್ ತಗೋ. ಗುಡ್. ಸ್ಲೋ ಡೌನ್. ಹಪ್. ಹಾಂ, ಬಿಡು. 3 4 5 6 ಸ್ಲೋ. ಟ್ರೈಸೆಪ್ಪಲ್ಲಿ ನೋಡು, ಇಲ್ಲಿ ಕೊಡ್ಬೇಡ, ಎಲ್ಬೋಲ್ ಕೊಡ್ಬೇಡ ಅಷ್ಟೇ. ಹಾಂ, ಸ್ಲೋ. ಎಷ್ಟಾಯ್ತು? ಹಾಂ, ಟೈಟ್ ಟೈಟ್ ಮಾಡೋ. ಇನ್ನೆರಡು, ಒಂದು, ಟೈಟ್ ಮಾಡೋ, ಟೈಟ್ ಟೈಟ್. ಹಾಂ, ಸ್ಲೋ. 1 2 ಸ್ಲೋ ಬೇಕು ನನಗೆ ಇನ್ನುವೆ. 3 ಸ್ಲೋ ಬೇಕು ಇನ್ನುವೆ. ಸ್ಲೋ. ಫುಲ್ ಸ್ಟ್ರೆಚ್ ಮಾಡು, ಸ್ಟ್ರೆಚ್. ಹಾಂ, ಸ್ಲೋ ಮಾಡು. 4 ಆಯ್ತು. 5? ಹಾಂ, 5 ಸ್ಲೋ ಬೇಕು. ಸ್ಲೋ ಮಾಡು. 7 ಸ್ಲೋ. ಹೆಡ್ ಅಪ್. ಗೋ. ಎಷ್ಟಾಯ್ತು? ಹಾಂ, ಟೈಟ್. ಸ್ಲೋ. ಟೈಟ್ ಮಾಡೋ. ಹಾಂ, ಕಾಂಟ್ರಾಕ್ಟ್ ತುಂಬ ಇಂಪಾರ್ಟೆಂಟು. ಮಾಡು ಕಾಂಟ್ರಾಕ್ಟ್ ಕೂತ ಮೇಲೆ. 2 ಹಾಂ, ಎತ್ಬೇಡ ಭುಜ ಮೇಲೆ. ಅಪ್ ಮಾಡು, ಚೆಸ್ಟ್ ಅಪ್ ಮಾಡಿದ್ದು. ಹಾಂ, ಗೋ. ಎಸ್, ಸ್ಲೋ. ಸ್ಲೋ. ಹಾಂ, ಟೈಟ್ ಮಾಡಬೇಕು. ಇಲ್ಲ ಟೈಟ್, ಇನ್ನೂ 2 ಎಕ್ಸ್ಟ್ರಾ ಆಡಿಸ್ಬಿಡ್ತೀನಿ. ಹಾಂ, ಟೈಟ್ ಮಾಡು. ಸ್ಲೋ. ಲಾಸ್ಟ್ 2 ಇದೆ, ಟೈಟ್ ಮಾಡಲು. ಲಾಸ್ಟ್ 1. ಹಾಂ, ಹಿಂಗಿದೆ ಇವಾಗ ಬಾಡಿ. ಇವತ್ತು ಪಂಪ್ ಆಗಿರೋದು, ಇವತ್ತೇ ಇಷ್ಟು ಪಂಪ್ ಆಗಿರೋದು. ಗೋ. ವೆಯ್ಟ್ಸ್ ಜಾಸ್ತಿ ಹಾಕಿಲ್ಲ, ಬರೀ 12.5 ಮತ್ತೆ ರಿಪ್ಪು ಬರೀ 12 ರಿಪ್ಪು. ಇದಕ್ಕೆ ಅಳ್ಳಾಡ್ತಾವ ನಿಂಗೆ. ಬಂದಷ್ಟು ಏನು ಸಿಕ್ಕೇ ಚಾನ್ಸು, ಏನು ಡಂಬಲ್ ತಗೊಂಡು ರಪ್ಪ ಅಂತ ಹೊಡೆದು ಬಿಸಾಕ್ಬಿಟ್ಟು ಹೊಂಟೋಗ್ಬಿಟ್ಟ. ಸ್ಲೋ. ಹಾಂ, 5 ನೋಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರೆಡಿ, ಗೋ. ಹಾಂ, 1 2 ಸ್ಲೋ. 3 4 ಟೈಟ್ ಮಾಡ. 5 ಹಾಂ, 6 ಇನ್ನೆರಡೆರಡು ಟೈಟ್ ಮಾಡು. ನೊಂದು. ಹಾಂ, ಹೆಂಗಿತ್ತು ಬ್ಯಾಕು? ಫುಲ್ಲು ಎಕ್ಸ್ಪೀರಿಯನ್ಸ್ ಇವತ್ತು ಬೇರೆ ಥರ. ಆ್ಯಕ್ಚುಲಿ ಬ್ಯಾಕ್ ಒಂದು ನೋಡಿ ಇವಾಗ ಹೆಂಗಾಗಿದೆ ಅಂತ. ಓಪನ್ ಮಾಡೋ ಬ್ಯಾಕು, ಓಪನ್ ಮಾಡು. ಎಸ್, ರಿಲೀಸ್ ರಿಲೀಸ್ ರಿಲೀಸ್. ಎಷ್ಟು ವೀಕ್ ಅಂತ ಇದೆ. ಇಲ್ಲೆಲ್ಲ ಫಸ್ಟು ಹಳ್ಳ ಇತ್ತು ನೋಡಿ, ಇವೆಲ್ಲ ಉತ್ಕೊಂಡಿದೆ ಮೊದಲು. ಇವಾಗ ಫುಲ್ ಅಗಲ ಆಗಿದೆ. ಬೇಸಿಕ್ಕು ನಾರ್ಮಲ್ ಆಗಿ ಎಕ್ಸಸೈಜಲ್ಲಿ ಎಲ್ಲ ಎಕ್ಸಸೈಜಲ್ಲೂ ಪಂಪ್ ಆಗುತ್ತೆ, ಎಲ್ಲ ಎಕ್ಸಸೈಜಲ್ಲೂ ರಿಯಾಕ್ಟ್ ಆಗುತ್ತೆ. ಬಟ್ ಮಾಡೋ ವಿಧಾನ ಏನಂತ ಹೇಳಿದ್ರೆ, ನಿಧಾನಕ್ಕೆ ಲೋ ವೆಯ್ಟಿಂದ ಹೋಗಿ ಹೆವಿ ವೆಯ್ಟಿಂದ ಹೋಗಿ ಜಾಸ್ತಿ ಪಂಪ್ ಮಾಡ್ಕೋಬೇಡಿ, ಮತ್ತು ಇಂಜುರಿ ಮಾಡ್ಕೋಬೇಡಿ, ಮತ್ತು ಜಾಸ್ತಿ ನೀವು ಬೋನ್ ಮೇಲೆ ಪ್ರೆಷರ್ ಕೊಡೋಕೆ ಹೋಗ್ಬೇಡಿ. ಕಂಟೆಂಟು ರಿಯಾಕ್ಷನ್ಸು ಕರೆಕ್ಟಾಗಿ ನಿಮ್ಮ ಮಜಲ್ ಮೇಲೆ ಇರಬೇಕು. ಇವಾಗ ಬ್ಯಾಕ್ಗೆ 4 ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ಮು ಫಸ್ಟು ರಿಪ್ ಬಂದು 12 ಮಾಡಿದ್ದೀನಿ. ಓಕೆ, ಇವಾಗ ನಾನು ಇವ್ರಿಗೆ ಟ್ರೈಸೆಪ್ ಎಕ್ಸಸೈಸು ಬರೀ 3 ಮಾಡಿಸೋದು. 3 ಎಕ್ಸಸೈಸು ಟ್ರೈಸೆಪ್ಗೆ. ಫಸ್ಟ್ ಬೇಸಿಕ್ ಏನು ಅಂತ ಅದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಬೇಸಿಕ್ ಇದು ಟ್ರೈಸೆಪ್ಪು, ನಿಮಗೆ ಬ್ಯಾಕ್ ಪುಷಪ್ ಮಾಡಿಸ್ತಾ ಇದ್ದೀನಿ ಟ್ರೈಸೆಪ್ಗೆ. ರೆಡಿ? ಚೆಸ್ಟ್ ಅಪ್ಪಲ್ಲಿರಬೇಕು, ನಿನ್ನ ಹಿಪ್ಪು ಫುಲ್ ಡೌನಲ್ಲಿರಬೇಕು. ಓಕೆ, ಗೋ. ಟೈಟ್. ಎಸ್, ಬರೀ 10. ಚೆಸ್ಟ್ ಅಪ್. ಹಾಂ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಮಾ. ಗುಡ್. ಇನ್ನೊಂದು. ಸಬಾಷ್. 1 ಟೈಟ್ ಮಾಡು. 2 4 ಮಾಡು, ಹೆಂಗ್ ರಿಯಾಕ್ಟ್ ಆಗಿದೆ. 2 ಓಕೆ, 2 ರೌಂಡ್ ಫಿನಿಶ್. 3ನೇ ರೌಂಡು. ಹಾಂ, ಫುಲ್ ಟೈಟ್. 2 ಚೆಸ್ಟ್ ಅಪ್. ಹಾಂ, ಸ್ಲೋ ಹೋಗೋ. 3
4. ಇದು ಮಾತ್ರ ನಿಮಗೆ ರಿಪಿಟೇಷನ್ನು 10 into 3 ಸೆಟ್ಟೆ. ಇದರಲ್ಲಿ ನಿಮಗೆ ವೇರಿಯೇಷನ್ ಇಲ್ಲ, ಆಯ್ತಾ, ಮೈನಸ್ ಇಲ್ಲ. ಎತ್ತ ಮೇಲೆ ಮನಗಿದೆಯಾ? ಸ್ಲೋ ಡೌನ್ ಮಾಡಿ. ಟೈಟ್, ಗುಡ್. ಸ್ಲೋ ಡೌನ್. ನೋಡು, ಈ ಡಂಬಲ್ ಹಿಂಗ್ ಮಾಡ್ತಾ ಇದೆಯಲ್ಲ, ಹಿಂಗ್ ಮಾಡಿ ನೋಡು. ಎಸ್, ಟೈಟ್ ಮಾಡು. ಎಸ್, ಗುಡ್. ಸ್ಲೋ ಇಳಿಸು, ಸ್ಲೋ. ಸ್ಲೋ. ಮಾಡ್ಬೇಕಾರೆ ನಿಮ್ಮ ಎಲ್ಬೋ ಮುಂದೆ ಬರಬಾರ್ದು, ಓಕೆ, ಅದನ್ನ ಮರಿಬೇಡಿ. ಸೈಡ್ ಮೂಮೆಂಟ್ ನೋಡ್ಕೊಳ್ಳಿ. ಫಿಂಗರ್ಸ್ ಅಲ್ಲಿ ಒಂದು ಹೇಗಿದೆ ಸೈಡ್ ಮೂಮೆಂಟ್ ಟೈಟ್ ಹಿಡಿದು ನೋಡಿ. ಇಲ್ಲಿ ರಿಯಾಕ್ಷನ್ಸ್ ಕೊಡ್ತಾ ಇರೋದೊಂದು, ಈ ಪಾರ್ಟಲ್ಲಿ ರಿಯಾಕ್ಷನ್ಸ್ ಆಗ್ತಾ ಇರೋದು. ಎಷ್ಟಾಯ್ತು? ಇನ್ನೊಂದು. ಏಯ್ ಬಿಡ ಬಿಡ. 5 kg ಬರ್ತಾವ. ಆಯ್ತು. 1. ಸ್ಲೋ ಇಳಿಸು. 2. ಟೈಟ್ ಮಾಡೋ. 3. 4. ಸ್ಲೋ. 5. ಸ್ಲೋ. 6. 7. 8. ನಾನಿದ್ದೀನಿ, ಸಪೋರ್ಟ್ ಮಾಡ್ತೀನಿ. 9. ಲೂಸ್ ಬಿಡಬೇಡ. ಲಾಸ್ಟ್ 2 ಬಿಡು, ನಾನು ಮಾಡ್ತೀನಿ. ಲಾಸ್ಟ್ 1. ಬಾಡಿನ ಟರ್ನ್ ಮಾಡಬೇಡ. ಗುಡ್. ಸ್ಲೋ. ಒಂದೇ ವೆಯ್ಟ್ ತಗೊಂಡಿರೋದು. ಸ್ಲೋ ಮಾಡಿ. ವೆಯ್ಟ್ 5 kg ಇರುತ್ತೆ. 3 ಸೆಟ್ ಇದೆಲ್ಲ ಫಿನಿಶ್ ಮಾಡಬೇಕು. ಯಾಕಂತ ಹೇಳಿದ್ರೆ ಫಸ್ಟ್ ಅಲ್ವಾ, ಅದರಿಂದ. ಸ್ಲೋ. ಟೈಟ್. ನುಲಿಬೇಡ. ಯಾಕೆ ಮುಲ್ತಾ? ಶಾರ್ಪ್. ಬಿಗಿ, ಮುಷ್ಟಿ ಬಿಗಿ ಮಾಡು. ಗೋ. ಅಷ್ಟೊಂದು ಡೌನ್ ಮಾಡಬೇಡ. ಗೋ. ಪಂಪ್. ಟೈಟ್ ಮಾಡೋ. ನಿಧಾನಕ್ಕೆ ಇಳಿಸೋ. ನಾನು ಸಪೋರ್ಟ್ ಕೊಡ್ತೀನಿ. ಲಾಸ್ಟ್ 1. ಕಂಟ್ರೋಲ್. ಶಾಬಾಷ್. ಸ್ಲೋ. 2. ಸ್ಲೋ ಡೇ. 3. 4. ಸ್ಲೋ ಡೇ. ಮೂರೇ ಇರೋದು. ಆಗ್ತೈತೆ ರಿಯಾಕ್ಷನ್ಸು? ಫುಲ್ ಜೋಶಲ್ಲ ಅವನೇ. ಓ 8. ಕೈ ತೆಗಿ. ಜನಗಳಿಗೆ ಕಾಣ್ಬೇಕಲ್ವ ನಿನ್ನ ರಿಯಾಕ್ಷನ್ಸ್ ಮಸಲ್ ಹೆಂಗಿದೆ ಅಂತ. ಟೈಟ್ ನೋಡಿ. ಈ ಪಾರ್ಟು ಅವನು ಎಲ್ಬೋನ ಟರ್ನ್ ಮಾಡಿ ಫಿಕ್ಸ್ ಮಾಡಿರೋದಕ್ಕೆ ನೋಡಿ ಹಿಂಗಾಗಿದೆ. ಹಿಂಗಾಗಿ ಇಲ್ಲಿ ರಿಯಾಕ್ಷನ್ಸ್ ಆಗ್ತಾ ಇರೋದು ಅವ್ನ ಬಾಡಿಲಿ. ನೋಡಿ, ಇಲ್ಲೇ ರಿಯಾಕ್ಷನ್ಸ್ ಆಗ್ತಾ ಇರೋದು. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಸ್ಲೋ. ಗುಡ್. ಅವನೇ ಸಪೋರ್ಟ್ ತಗೊಳ್ಳೋದು ಹೇಗೆ ಅಂತಾನು ಗೊತ್ತಾಯ್ತಾ ಇದೆ ಇವಾಗ ಅವನಿಗೆ. ಲಾಸ್ಟ್ ಎಕ್ಸಸೈಸು 3 ಆಗಿದೆ. ಇವಾಗ ಕೇಬಲ್ಗೆ ಬಂದಿದೆ. ಪ್ರೆಸ್ ಡೌನು. ಓಕೆ, ಫಸ್ಟ್ ಬೇಸಿಕ್ ಆಗಿ ಬಾರಲ್ಲೇ ಮಾಡಿಸೋದು, ರೋಪ್ ಹೋಗ್ಬೇಡಿ. ಓಕೆ, ಫಸ್ಟ್ ನಿಮ್ಮ ಫಿಂಗರ್ಸ್ ನೋಡಿ, ಇಲ್ಲಿ ಮಾರ್ಕ್ ಇರುತ್ತೆ. ಈ ಮಾರ್ಕ್ ಮೇಲೆ ನಿಮ್ಮ ಫಿಂಗರ್ಸ್ನ ಹೀಗಿಟ್ಟು ನಿಧಾನಕ್ಕೆ ಫಸ್ಟ್ ಬಾಡಿನ ಸ್ಟ್ರೈಟ್ ಮಾಡ್ಕೋಬೇಕು. ಶೋಲ್ಡರ್ನ ಅಪ್ ಮಾಡ್ಕೋಬೇಡಿ. ಓಕೆ, ಹೀಗೆ ಡೌನ್ ಮಾಡ್ಕೋಬೇಡಿ. ಫಸ್ಟ್ ಬಾಡಿ ಚೆಸ್ಟ್ ಅಪ್ ಮಾಡಿ. ಓಕೆ, ನೋಡಿ ಇಷ್ಟೇ. ನಿಮ್ಮ ಹೆದೆ ಮಟ್ಟಕ್ಕೆ ನಿಮ್ಮ ಹ್ಯಾಂಡ್ ಹೀಗೆ ಇಟ್ಕೋಬೇಕು. ಹೀಗೆ ಪುಷ್ ಮಾಡಬೇಕು. ನೋಡಿ, ಇವಾಗ ಅವ್ನು ನನ್ಗೆ ಹೇಗೆ ರಿಯಾಕ್ಟ್ ಆಯ್ತು, ಇವಾಗ ಅವ್ನಿಗೆ ಹೆಂಗೆ ರಿಯಾಕ್ಟ್ ಆಗೋ. ನೋಡಿ, ಸ್ಲೋ ಡೌನ್, ಸ್ಟಾಪ್. ಮುಂದಕ್ಕೆ ತಳ್ಳೋದಲ್ಲ, ಹಿಂದಕ್ಕೆ ತಳ್ಳೋದು. ಹಿಂದಕ್ಕೆ. ಗುಡ್. ಇಲ್ಲಿ ನೋಡಿ, ಏನಕ್ಕೆ ಈ ಒಂದು ಫಸ್ಟ್ ಬೇಸಿಕ್ ಆಗಿ ಬಾಡಿನ ಸ್ಟ್ರೈಟ್ ಮಾಡೇ ಹೊಡಿಬೇಕು ಅಂತ ಹೇಳಿದ್ರೆ, ಫಸ್ಟ್ ಆ ಮಸಲ್ಲು ಅವನು ಹೇಗೆ ವರ್ಕ್ ಆಗುತ್ತೆ, ಅದು ಎಲ್ಲಿ ಟೈಟ್ ಆಗ್ತಾ ಇದೆ ಅದನ್ನ ತಿಳ್ಕೊಬೇಕು. ಅದು ಹಿಂಟೆಗೆ ತಿಳ್ಕೊಬೇಕು. ಆಮೇಲೆ ಡೌನ್ ಮಾಡೋದು, ಆಮೇಲೆ ಅಪ್ ಮಾಡೋದು, ಅವೆಲ್ಲ ನೆಕ್ಸ್ಟ್ ಲೆವೆಲ್ಲು. ಫಸ್ಟ್ ಇಲ್ಲಿ ರಿಯಾಕ್ಷನ್ಸ್ ಹೆಂಗಿದೆ ಒಂದು, ಅದೇ ಇಂಪಾರ್ಟೆಂಟ್. ನೋಡಿ, ಸ್ಲೋ ಬಿಡು. ಚೆಸ್ಟ್ ಅಪ್ ಮಾಡೋ. ಫುಲ್ ಟೈಟ್ ಮಾಡೋ. ಎಷ್ಟಾಯ್ತು? ಸ್ಲೋ. ಶಾಬಾಷ್. 2. ಯಾವಾಗಲೂ ಅಷ್ಟೇ. ಇನ್ನೊಂದು ಮೇನ್ ಇಂಪಾರ್ಟೆಂಟು,
ನೀವು ಲೆಫ್ಟ್ ಸೈಡ್ ಅಬ್ಸರ್ವೇಷನ್ ನಿಮ್ಮ ಬ್ರೈನು ನೋಡಿ, ಮಸಲ್ಲು ಬ್ರೈನು ಎರಡು ಇಂಪಾರ್ಟೆಂಟು. ನೀವು ಇಲ್ಲಿ ಏನು ಟೈಟ್ ಮಾಡ್ತೀರಾ ಇಲ್ಲಿ ರಿಯಾಕ್ಟ್ ಆಗುತ್ತೆ. ಇದನ್ನ ಯಾವಾಗಲೂ ರೈಟ್ ಸೈಡೇ ನೋಡ್ಕೊಂಡು ಮಾಡಬೇಡಿ, ಬರೀ ಅದನ್ನೇ ರಿಯಾಕ್ಟ್ ಆಗ್ತಾ ಇರುತ್ತೆ, ಮತ್ತೆ ಅದೇ ದಪ್ಪ ಅನ್ಸುತ್ತೆ, ಇದು ವೀಕ್ ಅನ್ಸುತ್ತೆ. ಎರಡೂ ಈಕ್ವಲ್ ಆಫ್ ಮಾಡಬೇಕು, ಅದನ್ನ ಮರಿಬೇಡಿ. ಸ್ಲೋ ಟೈಟ್ ಮಾಡ್ಬೇಕು. ನನಗೆ ರಿಪಿಟೇಷನ್ ಕಡಿಮೆ ಇದೆ, ರಿಯಾಕ್ಷನ್ಸ್ ಬೇಡ. ಕೋರ್ ಬಿಗಿಡಿ, ಉಸಿರು ನೀಟಾಗಿಡಿ. ಹಾ, ಸ್ಲೋ. ಥರ್ಡ್ ರೌಂಡ್, ಮೂರನೇದು. ವೆಯ್ಟ್ಸ್ ಎಷ್ಟು ಹಾಕಿದ್ಯಾ? 30 ವೆಯ್ಟ್ಸು. ನಮ್ಮ ಲ್ಯಾಕ್ ಪುಲ್ ಡೌನ್ 30 ಇತ್ತು ಲಾಸ್ಟು. ಇವಾಗ ನಾವು ಇದರಲ್ಲೂ 30 ಮಾಡಿದ್ದೀವಿ, ಕೇಬಲಲ್ಲೂ ಸುಧಾ 30 ಇದೆ. ಗೋ 1 ರಿಯಾಕ್ಷನ್ಸು, 2 3 4 ಹೆಡ್ ಅಪ್ ಹೆಡ್ ಅಪ್. ನೀನ್ ಟ್ರೈಸೆಪ್ ಮಾಡ್ತಾ ಇರೋದು ನೋಡು. ಲೆಫ್ಟ್ ನೋಡು ಹೆಂಗಿದೆ ಬಾ. ಇವಾಗ ಲೆಫ್ಟ್ ಮಿರರ್ ಅಲ್ಲಿ ನೋಡು, ಮಿರರ್ ನೋಡು, ಮಿರರ್ ಲೆಫ್ಟ್ ನೋಡು, ಮಿರರ್ ಲೆಫ್ಟ್ ನೋಡು ಹೆಂಗಿದೆ. ಲೆಫ್ಟ್ ನೋಡು, ಲೆಫ್ಟ್. ಶಾಬಾಷ್, ಎಷ್ಟು ಬಂತು? ಹಾ, ಲಾಸ್ಟ್ ಒನ್ ಫುಲ್ ಟೈಟ್ 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 ಟೈಟ್. ಶಾಬಾಷ್, ಟೈಟ್. ರೆಡಿನಾ? ರೆಡಿ ಮಗ? ಟೈಟ್ ಮಾಡಿ. ಹಿಂಗೆ ಕಾಣಿಸ್ತಿದ್ಯಾ? ಫುಲ್ ಟೈಟ್ ಹೌದು, ಕಾಣ್ತಾ ಇದೆಯಾ? ಟ್ರೈಸೆಪ್ ತಗೋ ಆಚೆ, ಬೆರಳು ಹಿಂಗೆ, ಬೆರಳು ಹಿಂಗೆ ಆಚೋದಕ್ಕೆ. ಎಸ್, ರಿಲೀಸ್ ಮಾಡಿದ. ರಿಲೀಸ್. ನೀನು ನಾರ್ಮಲ್ ಹೊಡಿ, ನಾರ್ಮಲ್ ಹೊಡಿತಿಲ್ಲ ಹೊಡಿ. ಎಸ್.